फस्ट जो पेपर अಣ್ಣ ಬೇಜಾರು ಮಾಡ್ಕೊಬೇಡಿ ಅಣ್ಣ ಮಾಡಿದವರು ಎಲ್ಲರೂ ಅವ್ರಿಗೆ ಹಾಕಪ್ಪ ಯಾರು ಬೇಜಾರಿಲ್ಲ ಪದಾಧಿಕಾರಿಗಳಿಗೆ ಹಾಕಪ್ಪ ಬನ್ನಿ ಬನ್ನಿ ಇನ್ಯಾರು ಬನ್ನಿ ಮುಂದೆ ಬನ್ನಿ ಅಣ್ಣ ಒಂಚೂರು ಹಾಕ್ಸ್ಕೊಂಡೆ ಸೈಡ್ಗೆ ಬರ್ಬೇಡ ಬೇಡ ಅದಕ್ಕೆ ಬನ್ನಿ ಮುಂದೆ ಬನ್ನಿ ನಾಳೆ ಕೊಡಿ ಎಲ್ಲೊಂದು ಓಕೆ ಕಾಂಗ್ರೆಸ್ ಬೆಸ್ಟ್ ಓಟ್ ತಗೊಂಡಿದ್ದೆ ಬೆಸ್ಟ್ ಸರ್ ಹೇಳಿ ಸರ್ ಇವತ್ತು ಪ್ರೋಗ್ರಾಮ್ ಅಂತ ಇದೆ ಮತ್ತೆ ತಾವು ಬಂದಿದ್ದೀರಾ ನಮ್ಮ ಕೈಯಿಂದ ಎಲ್ಲ ಲೆಟರ್ ಹಂಚಿಕೆ ಆಗಿದೆ ಹೇಳಿ ಸರ್ ಮೈಸೂರು ನಗರ ವ್ಯಾಪ್ತಿಗೆ ಬರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದಂಥ ರಸೂಲ್ರವರು ಅವರ ಅಧ್ಯಕ್ಷರಾದ ಮೇಲೆ ಮೈಸೂರು ನಗರದಲ್ಲಿರ್ತಕ್ಕಂಥ 3 ವಿಧಾನಸಭಾ ಕ್ಷೇತ್ರಗಳ ಬೀದಿ ಬದಿ ವ್ಯಾಪಾರಿಗಳನ್ನು ಸಂಘಟನೆ ಮಾಡೋ ದೃಷ್ಟಿಯಿಂದ ಅವರ ಅಧ್ಯಕ್ಷರಾದ ಮೇಲೆ ಮೈಸೂರು ನಗರದ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷದ ತೆಗೆಗೆ ಕರೆದುಕೊಂಡ್ಬಂದು ಅವರಿಗೆ ಅಧಿಕಾರ ಪತ್ರಗಳನ್ನು ನೀಡಿ ಅವರ ಮುಂದೆ ಕಾಂಗ್ರೆಸ್ ಪಕ್ಷದ ಹಿತವನ್ನು ಕಾಪಾಡೋಕ್ಕೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ಅವರಿಗೆ ಸಹಕಾರ ನೀಡಬೇಕು ಅಂತೇಳಿ ಅವರು ಪಕ್ಷದ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಸುಮಾರು 3,000 ಜನ ಬೀದಿ ಬದಿ ವ್ಯಾಪಾರಿಗಳಿರ್ತಕ್ಕಂಥ ಮೈಸೂರು ನಗರದಲ್ಲಿ ಅವರ ಹಿತ ರಕ್ಷಣೆ ಕಾಪಾಡೋದು ಈ ಅಧ್ಯಕ್ಷರ ಕರ್ತವ್ಯ ಆಗಿರೋದ್ರಿಂದ ಅವರು ಒಬ್ಬರೇ ಯಾವುದನ್ನು ಮಾಡೋಕ್ಕಾಗಲ್ಲ. ಅದರಿಂದ 3 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ನಾಯಕರುಗಳನ್ನು ಗುರುತಿಸಿ ಅವರನ್ನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ವಿಭಾಗಕ್ಕೆ ಸದಸ್ಯರು ಮತ್ತು ಪದಾಧಿಕಾರಿಗಳನ್ನಾಗಿ ಮಾಡಿ ಅವರ ಮುಖಾಂತರ ಅವರವ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳ ಕಷ್ಟ ಸುಖಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಸಂತೋಷದಿಂದ ಅವರು ಮಾಡಿರ್ತಕ್ಕಂಥ ಈ ಸೇವೆ ಪಕ್ಷದ ಸಂಘಟನೆಯಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಮುಂದೆ ಇನ್ನೂ ಹೆಚ್ಚು ಸಂಘಟಿತರಾಗಿ ಈ ಬೀದಿ ಬದಿ ವ್ಯಾಪಾರಿಗಳ ಕಷ್ಟಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಜೊತೆಯಲ್ಲಿರುತ್ತೆ. ಅವರ ಯಾವುದೇ ತೊಂದರೆಗೆ ನಾವು ಬಾಯಿಗಳಾಗ್ತದೆ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕೆ ಇದೊಂದು ಅವರನ್ನು ಧೈರ್ಯ ತುಂಬುವಂಥ ಕೆಲಸವನ್ನು ರಸೂಲ್ರವರ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಸಮಿತಿ ಮಾಡ್ತಾ ಇದೆ. ಅದಕ್ಕಾಗಿ ರಸೂಲ್ರವರಿಗೆ ಮತ್ತೊಮ್ಮೆ ನಾನು ನಗರ ಕಾಂಗ್ರೆಸ್ ಅಧ್ಯಕ್ಷ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸರ್, 1ನೇ ತಾರೀಕು ರಾಷ್ಟ್ರಪತಿಗಳು ಮೈಸೂರಿಗೆ ಭೇಟಿ ಕೊಟ್ಟಾಗ ಲಲಿತ್ಮಹಲ್ ಪ್ಯಾಲೇಸ್ ಹತ್ರ ಬಹಳಷ್ಟು ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಿಸ್ಬಿಟ್ಟು ಪಾಲಿಕೆಯವರು ಆ ಟೈಮಲ್ಲಿ ಅವರು ಪಾಲಿಕೆ ವಿರುದ್ಧ ಹೇಳಿಕೆ ನೀಡಿದ್ರೆ ಕಮಿಷನರು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು, ಇಲ್ಲ ನಾವು ತೆರವು ಮಾಡಲಿಲ್ಲ, ನಾವು ರಾಷ್ಟ್ರಪತಿಗಳು ಬಂದಾಗ ನಾವು ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಿದ್ವಿ, ಯಾರು ಬೇಕಾದ್ರೂ ಆಮೇಲೆ ಬಂದು ಇಟ್ಕೊಬೋದು ಅಂತ ಹೇಳಿದ್ರು. ಸೊ ಅಷ್ಟು ಪವರ್ಫುಲ್ ಆಗಿ ಇವರು ಕಾರ್ಯಕ್ರಮ ಮಾಡ್ತಿದ್ದಾರೆ. ಸಂಘಟನೆಗೆ ಬಲ ಇದೆ, ಯಾವತ್ತೂ ವ್ಯಕ್ತಿಗೆ ಬಲ ಇರಲ್ಲ, ಸಂಘಟನೆಗೆ ಬಲ ಇದೆ. ರಸೂಲ್ರವರು ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಅಧ್ಯಕ್ಷರು ಅಂದಾಗ
ಆ ಶಕ್ತಿ ಅವರಿಗೆ ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ಬೇರೆ ಯಾವುದೇ ಅಧಿಕಾರಿ ಇರ್ಬೋದು, ಅವರಿಗೆ ಇವರು ಕೊಟ್ಟಂತ ಹೇಳಿಕೆ ಅವ್ರಿಗಾಗಿರ್ತಕ್ಕಂಥ ತೊಂದರೆ ನಿವಾರಣೆಗೆ ಅವರು ಸಮಜಾಯಿಸಿ ಉತ್ತರ ಕೊಟ್ಟು ಅಲ್ಲೇ ಮುಂದೆ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು ಬೀದಿ ಬದಿ ವ್ಯಾಪಾರಿಗಳು ಅಂತೇಳಿ ಆಶ್ವಾಸನೆ ನೀಡಿರೋದು ರಸೂಲ್ರವರು ಮಾಡಿರ್ತಕ್ಕಂಥ ಸೇವೆಗೆ ಅದು ತಕ್ಕ ಫಲ. ಏನ್ ಅಪೇಕ್ಷೆ ಇದೆ ಸರ್? ಮತ್ತೆ ಇನ್ನು ಈಗ ಇಲ್ಲಿ 3,000 ಚಿಲ್ಲರೆ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಅವ್ರುಗಳಿಗೆಲ್ಲ ಏನು ತೊಂದರೆ, ಪೊಲೀಸ್ ಅವರಿಂದ ಇರ್ಬೋದು, ಬೇರೆ ಯಾರ ತೊಂದರೆಗಳಾಗಬಾರ್ದು. ಅವರು ಎಲ್ಲ ಕಷ್ಟಜೀವಿಗಳು. ಇವತ್ತು ಬೆಳಿಗ್ಗೆ ಹೋಗಿ ಅಲ್ಲಿ ವ್ಯಾಪಾರ ಮಾಡಿದ್ರೇನೆ ಅವರ ಮುಂದಿನ ಜೀವನ ಕುಟುಂಬದ ಜೀವನ ಸಾಗಿಸೋಕ್ಕೆ ಅವಕಾಶ ಇರೋದು. ಅದರಿಂದ ಅದನ್ನ ಇದು ಒಂದು ಘಟಕ, ಇದು ಭಾರಿ ಪ್ರಮುಖವಾದಂಥ ಘಟಕ ಕಾಂಗ್ರೆಸ್ ಪಕ್ಷದಲ್ಲಿ. ಇದು ಬಡವರ ಜೊತೆ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳನ್ನ ರಕ್ಷಣೆ ಮಾಡಿ ಅವರಿಂದ, ಈಗ ಬೇರೆ ಪದಾರ್ಥಗಳ ಅಂಗಡಿಲಿದ್ರೆ ಬೆಲೆ ಜಾಸ್ತಿ, ಬೀದಿ ಬದಿ ವ್ಯಾಪಾರಿಗಳಂದ್ರೆ ಇನ್ನೂ 10 ರೂಪಾಯಿ ಕಮ್ಮಿ ಕೊಡ್ತಾರೆ. ಅವರು ಬಾಡಿಗೆ ಹೊಂಟು ಇದು ಕೊಟ್ಟು ಮಾಡೋ ಬದಲು ಇದರಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅವ್ರ ಮನೆ ಮುಂದೆನೇ ಹೋಗ್ತಾರೆ. ಅವರು ಬೀದಿ ಬದಿ ವ್ಯಾಪಾರಿಗಳಿಂದ ಜನಗಳಿಗೂ ಅನುಕೂಲ ಆಗುತ್ತೆ ಮತ್ತು ಇವರ ಕುಟುಂಬನೂ ನಡೆಯುತ್ತೆ. ಅದರಿಂದ ಈ ವಿಭಾಗದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇನ್ನು ಮುಂದೆ ಮೈಸೂರು ನಗರದಲ್ಲಿ ಎಲ್ಲರ ಜೊತೆ ಬೀದಿ ಬದಿ ವ್ಯಾಪಾರಿಗಳಿಗೆ, ಅವರು ಜನಗಳಿಗೂ ತೊಂದರೆ ಮಾಡಬಾರ್ದು, ಅದನ್ನು ನೋಡ್ಕೋಬೇಕು ನಾವು. ಬರೀ ಇವರು ಒಂದೇ ಅಂತ ಅಲ್ಲ, 3,000 ಜನ ಏನು ಬೀದಿ ಬದಿ ವ್ಯಾಪಾರಿ, ಅವರಿಂದ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಮುಜುಗರ ಉಂಟಾಗಬಾರ್ದು. ಅಧಿಕಾರಿಗಳ ಜೊತೆನೂ ಸಹಬಾಳ್ವೆ ಮಾಡಿಕೊಂಡು ಇವರಿಗೆ ಅನುಕೂಲ ಮಾಡಿಕೊಡೋ ಅಂಥ ಕೆಲಸವನ್ನು ರಸೂಲ್ರವ್ರು ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಅನುಭವ ಇದೆ, ಅವರು ಇವ್ರ ಜೊತೆ ಒಡನಾಟದಲ್ಲಿರೋದ್ರಿಂದ ಅವರು ಮಾಡ್ತಾರೆ ಅನ್ನೋ ಭರವಸೆ ನಗರ ಕಾಂಗ್ರೆಸ್ ಅಧ್ಯಕ್ಷರಿಗಿದೆ. ಅವರು ಮಾಡ್ತಾರೆ. ಆ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ. ನಗರ ಕಾಂಗ್ರೆಸ್ ಯಾವ ರೀತಿ ಬೆಂಬಲವಾಗಿ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರು ಕರೆದ ತಕ್ಷಣ ರಾತ್ರಿ ಆದ್ರೂ ಬಂದಿದ್ದೀನಲ್ಲ, ಅದೇ ನಮ್ಮ ಜೊತೆಲಿ. ಯಾವತ್ತೂ ಬಡವರ ಜೊತೆ ಇರೋದು ಕಾಂಗ್ರೆಸ್ ಪಕ್ಷ. ಅದರಿಂದ ನಾವು ಇವರು ಕರೆದ ತಕ್ಷಣ ಬಂದೇ ಬರಬೇಕು. ಅವರಿಗೂ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ, ಪಕ್ಷದ ಕರ್ತವ್ಯ ಆಗಿದೆ. ಅದರಿಂದ ನಾವು ರಸೂಲ್ರವ್ರ ಜೊತೆ ಎಲ್ಲ ಸಂದರ್ಭದಲ್ಲೂ ಅವರ ಜೊತೆಯಲ್ಲಿ ಇರ್ತೀವಿ. ರಸೂಲವರೇ, ಇವತ್ತು ಕಾರ್ಯಕ್ರಮದ ಏನು ಪ್ರಮುಖವಾದ ಉದ್ದೇಶಗಳು, ಇಷ್ಟು ಜನಕ್ಕೆ ನೀವು ನೇಮಕಾತಿ ಕೊಟ್ಟಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ಬಲ ತುಂಬೋದಿದೆ, ಯಾವ ಸಂಘಟನೆ ಮಾಡ್ತಾರೆ? ಎಲ್ರಿಗೂ ನಮಸ್ಕಾರ. ಇವತ್ತು ಮೊದಲಾಗಿ ನಮ್ಮ ಹೃದಯದಿಂದ, ನಮ್ಮ ಮನಸ್ಸಿಂದ ನಮ್ಮ ಮೂರ್ತಿ ಅಣ್ಣನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ. ಏನಕ್ಕಂತ ಅಂದರೆ, ಈ ಬಡವರಿಗೆ ಏನಾದರೂ ಒಂದು ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಆಫೀಸರ್ಗಾಗಲಿ, ಕಾರ್ಪೊರೇಷನ್ ಕಮಿಷನರ್ಗಾಗಲಿ, ಮೂರ್ತಿ ಅಣ್ಣನಿಗೆ ಹೋಗಿ ಹೇಳಿದ ತಕ್ಷಣ ಫಸ್ಟು ಕಮಿಷನರ್ಗಾಗಲಿ DC-ಗಾಗಲಿ ಫೋನ್ ಮಾಡಿ ಹೇಳ್ತಾರೆ. ಯಾಕಂದರೆ ಬಡವ್ರ ಆ ನೋವು ಅವ್ರಿಗೆ ಗೊತ್ತು. ಅಣ್ಣ ಹಿಂಗಾಗ್ಬಿಡೈತೆ, ನಮ್ಮ ವ್ಯಾಪಾರದವ್ರು ತೊಂದರೆ ಆಗ್ತೈತೆ ಅಂದರೆ ಫಸ್ಟು ಅವ್ರನ್ನ ಫೋನ್ ಮೂಲಕ ಮಾಡಿ ಫೋನಲ್ಲಿ ಮಾತಾಡಿ ಅದು ಕ್ಲಿಯರ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಯಾವತ್ತೂ ಕರೆದ್ರು ನಮ್ಮ ಬಡವರು, ನಮ್ಮ ವ್ಯಾಪಾರದವ್ರ ಜೊತೆಲಿ ಮೂರ್ತಿ ಅಣ್ಣ ಸದಾ ನಮ್ಮ ಜೊತೆಲಿದ್ದಾರೆ. ಮೂರ್ತಿ ಅಣ್ಣ ಈ ಆಫೀಸರ್ನ ಮಾತಾಡ್ಬಿಟ್ಟು ಲಾಸ್ಟಲ್ಲಿ ನಮ್ಮ CM ಅವ್ರಿಗೂ ಕೂಡ ಮಾತಾಡಿ ನಮ್ಮನ್ನ ಕ್ಲಿಯರ್ ಮಾಡಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ. ಇವತ್ತು ನಮ್ಮ ಎಲ್ಲ ವ್ಯಾಪಾರದವರಿಂದ ನಾನು ಮೂರ್ತಿ ಅಣ್ಣನಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಗಿರೀಶ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ SC ಘಟಕದ ರಾಜೇಶ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಇವತ್ತು ನಾವು ಒಂದು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀವಿ ಅಂತಂದ್ರೆ, ಮೈಸೂರು ನಗರದಲ್ಲಿ ಸುಮಾರು 10,726 ಜನ ವ್ಯಾಪಾರ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅಲ್ಲಿ ಇರುವಾಗ. 3,230 ಜನಕ್ಕೆ ನಾವು ಆಲ್ರೆಡಿ ಒಂದು ಪಟ್ಟಿ ಮಾಡಿಕೊಂಡು ಕಾರ್ಪೊರೇಷನ್ ಕಮಿಷನರ್ಗೆ ಕೊಟ್ಟಿದ್ದೀವಿ. ಇದು ಉದ್ದೇಶ ಏನು ಅಂತಂದ್ರೆ, ನಾವು ವ್ಯಾಪಾರದವರು ಯಾವತ್ತೂ ಪಬ್ಲಿಕ್ಗೆ ತೊಂದರೆ ಕೊಡಕ್ಕೆ ಹೋಗಲ್ಲ, ಟ್ರಾಫಿಕ್ಗೆ ತೊಂದರೆ ಕೊಡಕ್ಕೆ ಹೋಗಲ್ಲ. ನಾವು ಎಲ್ಲರೂ ಬೆಳಗ್ಗೆ ಆಯ್ತು ಅಂದ್ರೆ ವ್ಯಾಪಾರ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ಕೊಂಡು, ಚಿಕ್ಕ ವಯಸ್ಸಿಂದಾನು ಎಲ್ಲರೂ ವ್ಯಾಪಾರ ಮಾಡ್ಕೊಂಡು ಅವ್ರ ತಂದೆ ಮಾಡ್ತಾ ಇದ್ರು, ಈಗ ಅವ್ರು ಮಾಡ್ತಾ ಇದ್ರು, ಅದೇ ರೀತಿ ನಾವು ವ್ಯಾಪಾರ ಮಾಡ್ಕೊಂಡಿದೀವಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಡೀ ಮೈಸೂರು ನಿಗಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕಾಂಗ್ರೆಸ್ ಪಕ್ಷದ ಜೊತೆಲಿ ಇದ್ದೀವಿ. ನಾವು ಉದ್ದೇಶ ಏನು ಅಂತಂದ್ರೆ, ಎಲ್ಲ ವ್ಯಾಪಾರದವ್ರಿಗೂ ಒಳ್ಳೇದಾಗೈತೆ ಅಂತ, ಅದೇ ಉದ್ದೇಶ, ಬೇರೆ ಏನು ಉದ್ದೇಶ ಇಲ್ಲ. ಅದೇ ರೀತಿ ಇವತ್ತು ನಮ್ಮ ಎಲ್ಲ ವ್ಯಾಪಾರದವ್ರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋದು ಒಂದೇ, ನೀವು ಲೈಸೆನ್ಸ್ ಮಾಡಿಸ್ಬೇಕು ಅಂದ್ರೆ ದಯವಿಟ್ಟು ಕಾರ್ಪೊರೇಷನ್ ಆಫೀಸ್ಗೆ ಹೋಗ್ಬಿಟ್ಟು 180 ರೂಪಾಯಿ ಖರ್ಚು ಮಾಡಬೇಕು. ಅಲ್ಲಿ ನೀವು ಹೋಗಿ ಲೈಸೆನ್ಸ್ ಮಾಡಿಸ್ಕೋಬೇಕು. ಇದರಲ್ಲಿ ಮಧ್ಯದಲ್ಲಿ ಯಾರೋ ಬ್ರೋಕರ್ ಆಗಿ ಬಂದು ನಾನು 500 ರೂಪಾಯಿಗೆ ಮಾಡ್ಕೊಡ್ತೀನಿ ಅಂದರೆ ಯಾರು ದಯವಿಟ್ಟು ಕಿವಿ ಕೊಡಬಾರ್ದು.
ಡೈರೆಕ್ಟ್ ಕಾರ್ಪೊರೇಷನ್ ಆಫೀಸ್ ಹೋಗ್ಬೇಕು, ರತ್ನ ಮೇಡಮ್ ಅಂತಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನಿಮ್ಮ ಆಧಾರ್ ಕಾರ್ಡು, ವ್ಯಾಪಾರ ಮಾಡೋದು ಫೋಟೋ, ಜಾಗ ಅಲ್ಲಿ ಕೊಟ್ರೆ 180 ರೂಪಾಯಿ ಖರ್ಚಾಗುತ್ತೆ. ಅದನ್ನ ಮಾಡಿಸ್ಕೋಬೇಕು. ಯಾರ ಕೈಲೂ 1 ರೂಪಾಯಿ ಕೊಡಬಾರ್ದು. ಮತ್ತೆ ಅದೇ ರೀತಿ ನಮ್ಮ ಕರ್ತವ್ಯ, ವ್ಯಾಪಾರದವ್ರ ಕರ್ತವ್ಯ, ನಾವು ಟ್ರಾಫಿಕ್ಗೆ ತೊಂದರೆ ಕೊಡೋದು ಬೇಡ. ಟ್ರಾಫಿಕ್ ಅವರು ಮೊನ್ನೆ SP ಸಾಹೇಬರು ಮೀಟಿಂಗು ಕರೆದಿದ್ರು, ಅವ್ರಿಗೂ ಸಹ ನಾನು ಆ ಮಾತನ್ನ ಹೇಳಿದ್ದೀನಿ. ನಮ್ಮ ವ್ಯಾಪಾರದಿಂದ ಯಾರಿಗೂ ತೊಂದರೆ ಆಗಲ್ಲ ಸ್ವಾಮಿ, ನಿಮ್ಮ ಕಡೆಯಿಂದ ಯಾರಿಗೂ ತೊಂದರೆ ಕೊಡಬೇಡಿ ಅಂತ. ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಅದೇ ರೀತಿ ನಾವೆಲ್ಲ ಜೊತೆಲಿದ್ದೀವಿ, ಕಾಂಗ್ರೆಸ್ ಪಕ್ಷದ ಜೊತೆಲಿದ್ದೀವಿ ನಾವು. ಮತ್ತೆ ಇನ್ನೊಂದ್ಸರಿ ನಾನು ನಮ್ಮ ಮೂರ್ತಿ ಅಣ್ಣನಿಗೆ ಅದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಮೊನ್ನೆ CM ಸಾಹೇಬರು ನಮ್ಮ ಜೊತೆಲಿ ಯಾವಾಗಲೂ ಇದ್ದಾರೆ. ನಿಮ್ಮ ಮುಖಾಂತರ ನಾವು ಎಲ್ಲ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಅಲ್ಲಿ SR ರೋಡಲ್ಲಿ ಆ ಕೆಳಗಡೆ ಆ ಟೂರಿಸ್ಟು ಜನ ಓಡಾಡ್ತಾರೆ. ಅಲ್ಲಿ ಯಾರಾದರೂ ಸುಸ್ತಾದರೆ ಮಾಡಿದ್ರೆ ಅಲ್ಲಿ ಕೂತ್ಕೊಳ್ಬೇಕು. ಅಲ್ಲಿ ಒಂದು ಸ್ವಲ್ಪ ಟೆಂಟ್ ಥರ ಮಾಡ್ಕೊಡ್ಬೇಕೆ ಕಾರ್ಪೊರೇಷನಿಂದ ಒಂದು ಅನುಮತಿ ಇಸ್ಕೊಡಿ ನಮಗೆ. ಯಾಕಂತಂದರೆ ಇಲ್ಲಿ ಎಲ್ಲ ವ್ಯಾಪಾರದವರು ಅಲ್ಲಿ ಹೋಗಿ ಕೂತ್ಕೋಬೇಕು. ಯಾಕಂದರೆ ಬೇಜಾರಾಗಿ ಅವರು ತಲೆ ಸುತ್ತ ಬರ್ತದೆ. ವಯಸ್ಸಾಗಿರೋರು ವ್ಯಾಪಾರದವ್ರು ಇದ್ದಾರೆ. ಮತ್ತು ರೋಡಲ್ಲಿ ಓಡಾಡ್ತಾರೆ ಜನ. ಆ ಟೈಮಲ್ಲಿ ಯಾರಿಗೋ ಸುಸ್ತಾಗುತ್ತೆ, ಅಲ್ಲಿ ಕೂತ್ಕೋಬೇಕು. ಕಮಿಷನರ್ ಸಾಹೇಬ್ರಿಗೂ ನಾನು ಲೆಟ್ರ್ ಕೊಟ್ಟಿದ್ದೀನಿ. ನಿಮ್ಮ ಮುಖಾಂತರ ಮೂರ್ತಿ ಅಣ್ಣನಿಗೂ ಹೇಳಿದ್ದೀನಿ ಈ ಮಾತನ್ನ ತಿಳಿಸ್ಕೊಂಡು. ನಾನು ಎಲ್ಲರೂ ಪರವಾಗಿ ತಿರ್ಗಾ ನಾನು ಮೂರ್ತಿ ಅಣ್ಣನಿಗೆ ಧನ್ಯವಾದ ಹೇಳ್ತೀನಿ. ಇವತ್ತು ನಾವು ಒಂದು ಸುಮಾರು 87 ಜನಕ್ಕೆ ಕೊಟ್ಟಿದ್ದೀವಿ. 87 ಜನಕ್ಕೆ ಕೊಟ್ಟಿದ್ದೀವಿ, ಮುಂದೆ ಕೊಟ್ಟಿದ್ದೀವಿ. ಈಗ ಕೊಟ್ಕೊಬತ್ತೀವಿ. ಒಂದು 3,000 ರೀಚ್ ಮಾಡ್ತೀವಿ.